ಗ್ಯಾರಂಟಿ ಇದೆ. ಈ ಮಂತ್ರದೀಕ್ಷೆ ಪಡ್ಕೊಂಡು ತಕ್ಷಣ ರಾಮಾನುಜರು ಏನು ಮಾಡ್ತಾರೆ ಅಂತ, ಊರ ಹೊರಗೆ ನರಸಿಂಹದೇವರ ದೇವಸ್ಥಾನ ಹೇಳಿದ ತಕ್ಷಣ, ಮಂತ್ರ ಗೊತ್ತಾದ ತಕ್ಷಣ ಅವಸರ ಇದ್ದಂಗೆ ಓಡಿ ನರಸಿಂಹದೇವರ ದೇವಸ್ಥಾನಕ್ಕೆ ಹೋಗ್ತಾರೆ. ಮಾಳಿಗೆ ಮೇಲೆ ಹೋಗ್ಬಿಡ್ತಾರೆ. ಸಣ್ಣ ಊರು, ಮೈಕೇನು ಬೇಕಾಗಿಲ್ಲ. ಅವಾಗ ಕೂತ್ಕೊಂಡ್ರೆ ಎಲ್ಲರೂ ಬನ್ನಿ ಎಲ್ಲರೂ ಬನ್ನಿ ಎಲ್ಲರೂ ಬನ್ನಿ ಅಂತ ಕರೆದ್ರು. ಊರು ಜನ ಎಲ್ಲ ಬಂದರು. ಅಷ್ಟು ಊರು ಜನ ಎಲ್ಲ ಬಂದ ಮೇಲೆ ಇವ್ರ ಮೇಲೆ ನಿಂತ್ಕೊಂಡು, ನೋಡಿ ನಾನು ಮಂತ್ರಾರ್ಥ ಕಲ್ಕೊಂಬಂದಿದ್ದೇನೆ ಗುರುಗಳ ಕಡೆಯಿಂದ, ನಿಮ್ಮೆಲ್ಲರಿಗೂ ಹೇಳ್ತೀನಿ ಸರಿಯಾಗಿ ಕೇಳಿಸ್ಕೊಳ್ಳಿ ಅಂತ. ಗುರುದ್ರೋಹ ಅಲ್ಲೇನ್ರಿ ಇದು? ಆ ಗುರುಗಳಿಗೆ ಮಾತು ಕೊಟ್ಟಿದ್ದಾರೆ, ಯಾರಿಗೂ ಹೇಳಬಾರ್ದು ಅಂತ ವಚನ ಕೊಟ್ಟು ಬಂದಿದ್ದಾರೆ. ಹೇಳಿ ಇನ್ನೂ ಹೇಳಿದ ಮಾತು ಗಾಳಿಯಲ್ಲಿ ಹೋಗಿರಲಿಕ್ಕಿಲ್ಲ. ಅಷ್ಟರಲ್ಲಿ ಓಡಿ ಬಂದುಬಿಟ್ಟು ಮೇಲೆ ಹೋಗಿ ಎಲ್ಲರೂ ಬನ್ನಿ ಅಂತ ಎಲ್ಲ ಊರು ಜನ ಎಲ್ಲ ಕರೆದುಬಿಟ್ಟು ಮಂತ್ರಾರ್ಥ ಸರಿಯಾಗಿ ಕೇಳಿಸ್ಕೊಳ್ಳಿ 3-4 ಸಲ ಹೇಳಿದರು, ನೆನಪಿಟ್ಕೊಳ್ಳಿ ಇದನ್ನು ಅಂತ. ಗೋಷ್ಠಿ ಪೂರ್ಣರಿಗೆ ಗೊತ್ತಾಯ್ತು ಶಿಷ್ಯರ ಮೂಲಕ, ನೀವೇನು ಮಾಡಿದ್ರಿ, ಎಲ್ಲರಿಗೂ ಅನೌನ್ಸ್ ಮಾಡ್ತಾಯಿದ್ದ ಅವನಲ್ಲಿ ಹೋಗಿ ಅಂತ. ಅವ್ರು ಬಂದರು, ಏ ಪಾಪಿ, ಈ ಮಂತ್ರ ಹೇಳಬಾರ್ದು ಅಂತ ಹೇಳಿಲ್ಲ ನಿನಗೆ, ನರಕ ಪ್ರಾಪ್ತಿ ಆಗ್ತದೆ ನಿನಗೆ ಅಂತ. ಆಗ ಅವ್ರು ಹೇಳಿದಂಥ ಮಾತು ರಾಮಾನುಜರನ್ನು ಎತ್ತರಕ್ಕೆ ತೊಗೊಂಡು ಹೋಗ್ಬಿಡ್ತದೆ. ಅವ್ರು ಹೇಳಿದಂಥ ಮಾತು, ಪತಿಷ್ಯೆ ಏಕ ಏವಾಹಂ ನರಕೆ ಗುರುಪಾತಕಾತ್ ಸರ್ವೇ ಗಚ್ಚಂತು ಭವತಾಂ ಕೃಪೆಯ ಪರಮಂ ಪದಂ ಅಂತ. ಗುರುವಿಗೆ ಸುಳ್ಳು ಹೇಳಿದ ಪಾತಕದಿಂದ ನನಗೆ ನರಕ ಪ್ರಾಪ್ತಿ ಆದರೂ ಅಡ್ಡಿ ಇಲ್ಲ. ಯಾವ ಮಂತ್ರ ಕೇಳೋದ್ರಿಂದ ಮೋಕ್ಷ ಪ್ರಾಪ್ತಿ ಇಷ್ಟೊಂದು ಜನಕ್ಕೆ ಆಗೋದಿದ್ದರೆ ನಾನು ನರಕಕ್ಕೆ ಹೋಗಿ ತಯಾರಿದ್ದೀನಿ ಅಂತ. ಎಂಥ ದೊಡ್ಡ ಮನಸ್ಸಲ್ಲ. ಅದಕ್ಕೆ ದ ಮೋಸ್ಟ್ ಸೆಕ್ಯುಲರ್ ಸ್ವಾಮಿ ಆಗಿನ ಕಾಲಕ್ಕೆ ಅಂದರೆ ರಾಮಾನುಜಾಚಾರ್ಯರು. ಭೇದ ಅನ್ನೋದಿಲ್ಲ, ಜಾತಿ ಭೇದ ಇಲ್ಲ, ಮತಭೇದ ಇಲ್ಲ, ಯಾರು ಎಲ್ಲರೂ ನಮ್ಮರು ಅಪ್ಕೊಳ್ಳೋದಿದೆಯಲ್ಲ, ಅದು ಒಂದು ನನಗೆ ಅದಕ್ಕೆ ವಿಶಿಷ್ಟ ಅಂತ ಅನಿಸೋದು. ಹಿಂದಿನ ಪರಂಪರೆಯೂ ಹಾಗೆ ಇತ್ತಲ್ಲ, ಅಳ್ವಾರರಲ್ಲಿ ಎಲ್ಲ ಜಾತಿಯವರು ಇದ್ದರು. ಅಲ್ಲಿ ಜಾತಿ ಕುಲ ಏನು ಮೇಲು ಕೀಳು ಬರಲೇ ಇಲ್ಲ. ತಿರುಪ್ಪಾಣಿ ಅಂಥ ಮನುಷ್ಯ, ನೆಲ ಒರೆಸಿ ರಂಗನಾಥ ದೇವಸ್ಥಾನದಲ್ಲಿ ಕಸ ಗುಡಿಸುವಂಥ ಮನುಷ್ಯ ಅಳ್ವಾರ ಆಗ್ತಾರೆ. ರಂಗನಾಥ ಹೇಳಿದ ಮೇಲೆ ಆ ಗುಡಿ ಅರ್ಚಕರು ಅವನ ಹೆಗಲ ಮೇಲೆ ಹೊತ್ಕೊಂಡು ಹೋಗಿ ದರ್ಶನ ಮಾಡ್ತಾರೆ. ಅಂದರೆ ಯಾವ ಮಟ್ಟಕ್ಕೆ ಚೆನ್ನಾಗಿ ಬೆಳೆಸಿದ್ರು ಅದನ್ನು ಅಂತ. ಅದೇ ಪರಂಪರೆಯಲ್ಲಿ ರಾಮಾನುಜರು ಬಂದದ್ರಿಂದ ಮೊಟ್ಟ ಮೊದಲನೇ ಕೆಲಸ ಮಾಡಿದ್ದು ಮೇಲೆ ಹೋಗಿ ಕೂಗಿ ಬನ್ನಿ ಎಲ್ಲರಿಗೂ ಹೇಳ್ತೀನಿ ಬನ್ನಿ, ಪಡ್ಕೊಳ್ಳಿ ಸ್ವರ್ಗಕ್ಕೆ ಹೋಗಿ ಎಲ್ಲರೂ ನೀವು ಅಂತ ಹೇಳಿದ್ದು. ಆ ಗೋಷ್ಠಿ ಪೂರ್ಣರಿಗೆ ಕೋಪ ಇನ್ನೂ ಹೋಗಿಲ್ಲ. ಅವ್ರು ಹೇಳಿದ್ರಂತೆ, ಸ್ವಾಮಿ ನಾನು ನರಕಕ್ಕೆ ಹೋದರೂ ಅಡ್ಡಿ ಇಲ್ಲ, ಇಷ್ಟೊಂದು ಜನ ಸ್ವರ್ಗಕ್ಕೆ ಹೋಗೋದಿದ್ದರೆ ನನಗೆ ತೃಪ್ತಿ ಇದೆ ಅಂತ ಹೇಳಿದರು. ಅದು ಕೆಲವೊಂದು ಸಲ ಚರ್ಚೆ ತುಂಬ ಆಗಿದೆ ಇದರ ಮೇಲೆ, ಸಾಕಷ್ಟು ಧಮಚಿಂತೆ ಆಗಿದೆ. ತಪ್ಪು ಮಾಡಲಿಲ್ವ ಹಾಗಾದರೆ ರಾಮಾನುಜರು? ಗುರುಗಳಿಗೆ ಮಾಡೋಲ್ಲ ಅಂತ ಹೇಳಿ ಮಾಡಿದರೆ ತಪ್ಪಾಯ್ತಲ್ಲ. ಮತ್ತು ಇನ್ನೊಂದು, ಶಾಸ್ತ್ರದ ಪ್ರಕಾರ ಅರ್ಹರಿಗೆ ಮಾತ್ರ ಉಪದೇಶ ಮಾಡಬೇಕು ಅಂತಿದೆ. ಆ ರಾಶಿ ಜನ ಬಂದ್ರಲ್ಲ, ಅರ್ಹರು ಯಾರು ಅನರ್ಹರು ಯಾರು ಗೊತ್ತಿಲ್ಲಲ್ಲ, ಎಲ್ರಿಗೂ ಹೇಳಿಬಿಟ್ರಲ್ಲ ಮಂತ್ರಗಳನ್ನು. ಈಗ ಪರೀಕ್ಷೆ ಕೊಡಬೇಕಾದ್ರೆ ಒಂದು ಕ್ವಾಲಿಫಿಕೇಷನ್ ಅಂತ ಇರುತ್ತಪ್ಪ. ಇಡೀ ವರ್ಷ ಓದಿದರೆ ಪರೀಕ್ಷೆ ಒಂದು ಕಂಡೀಷನ್ ಇರುತ್ತೆ, ಅರ್ಹರಿಗೆ ಮಾತ್ರ ಪರೀಕ್ಷೆ ಕೊಡಬೇಕು ಅಂತ. ಇದು ಹಾಗಿಲ್ಲಲ್ಲ, ಎಲ್ಲರೂ ಕೊಟ್ಬಿಟ್ರಲ್ಲ ನೀವು, ತಪ್ಪಲ್ವಾ ಅಂತ. ಅದಕ್ಕೆ ಕೆಲವರು ಹೇಳ್ತಾರೆ, ಆರ್ಗ್ಯುಮೆಂಟ್ ಇರ್ತಾವಲ್ಲ ಜ್ಞಾನಿಗಳದು. ಅದಕ್ಕೆ ನನಗೆ ಈ ತರ್ಕಶಾಸ್ತ್ರ ಭಾಳ ಕಷ್ಟ. ನಮ್ಮ ಬನ್ನಂಜೆ ಭಾಳ ಚಂದ ಹೇಳೋರು. ಅವ್ರ ತಂದೆ ತರ್ಕಶಾಸ್ತ್ರ ಮಾಡಿದ್ರಂತೆ, ತುಂಬ ಮಾಡಿದ್ರಂತೆ. ತರ್ಕ ಕೇಸರಿ ಅಂತ ಅವ್ರು ಬಿರುದು ಬಂದಿತ್ತು ಬನ್ನಂಜೆ ಅವ್ರ ತಂದೆಗೆ. ಇವ್ರಿಗೂ ಆಸೆ ಇತ್ತಂತೆ ತಾನೂ ತರ್ಕ ಕೇಸರಿ ಆಗಬೇಕು ಅಂತ. ತರ್ಕ ಚೆನ್ನಾಗಿ ಓದಿದ್ರು. ಕೊನೆಗೆ ಅನಿಸ್ತಂತೆ ಇದು ತರ್ಕ ಕೇಸರಿ ಅಲ್ಲ, ತರ್ಕ ಕೇಸರಿ, ಜೀವನಕ್ಕೆ ಏನು ಬೇಕಾಗಿಲ್ಲ ಅಂತ ಬಿಟ್ಟೆ ಅಂತ ಹೇಳ್ತಾರೆ. ಅತೀ ತರ್ಕ ಮಾಡೋದಿದೆಯಲ್ಲ, ಕೂದಲು ಸೀಳೋ ಅಂಥದ್ದು, ಅಂಥ ಚರ್ಚೆ ಇದ್ರ ಮೇಲೆ ತುಂಬ ಆಗಿದ್ದಾವೆ. ಅನರ್ಹರಿಗೆಲ್ಲ ಉಪದೇಶ ಮಾಡಬಾರ್ದು, ತಪ್ಪು ಮಾಡಿದ್ರು ರಾಮಾನುಜರು. ಇಲ್ಲಿ ಕೆಲವರು ಹಂಗೆ ಮಾಡಲಿಲ್ಲರಿ ಅವ್ರು ಕೆಲವ್ರನ್ನ ಮಾತ್ರ ಕರೆದು ಹೇಳಿದರು ಅಂತ ಕೆಲವು ಶ್ಲೋಕಗಳನ್ನು ಹೇಳಿದರು ಅಂತ ಕೆಲವರು. ಆ ಚರ್ಚೆಯನ್ನು ಅವರಿಗೆ ಬಿಟ್ಟುಬಿಡೋಣ. ಆದರೆ ಒಂದು ಉದ್ದೇಶ ನಮಗೆ ಸ್ಪಷ್ಟ ಆದದ್ದು, ರಾಮಾನುಜರು ತನಗೆ ತಿಳಿದದ್ದನ್ನು ಮತ್ತೊಬ್ಬರಿಗೆ ಯಾವುದೂ ಮುಚ್ಚುಮರೆ ಇಲ್ಲದೆ, ಭೇದ ಭಾವ ಇಲ್ಲದೆ ಹಂಚುವ ಮನಸ್ಸು ಮಾಡಿದರು ಅನ್ನೋದು ಭಾಳ ಮುಖ್ಯ. ಈ ರಾಮಾನುಜರ ಮನಸ್ಸು ಗೊತ್ತಾಯಿತು. ಗೋಷ್ಠಿ ಪೂರ್ಣರಿಗೆ ಬೈದರು ಮೊದಲು, ಆದರೆ ಇಷ್ಟೊಂದು ಜನಕ್ಕೆ ಒಳ್ಳೆಯದಾಗೋದಿದ್ದರೆ ನಾನು ಮಾಡಬೇಕಾಗಿತ್ತಲ್ಲ ಮೊದಲೇ ಇದನ್ನು ಅಂದ್ಕೊಂಡ್ರು. ಎಷ್ಟರ ಮಟ್ಟಿಗೆ ಅವ್ರ ಪ್ರಭಾವ ಆಯಿತು, ರಾಮಾನುಜರ ಪ್ರಭಾವ ಅವ್ರ ಮೇಲೆ ಅಂತಂದರೆ, ತಮ್ಮ ಮಗ 2ನೇ ಮಗ, ಅವನ ಹೆಸರು ಸೌಮ್ಯನಾರಾಯಣ ಅಂತ, ಅವನನ್ನು ಶಿಷ್ಯನಾಗಿ ಕೊಟ್ಬಿಡ್ತಾರೆ ಗುರುಗಳ ಕಡೆ. ಗೋಷ್ಠಿ ಪೂರ್ಣರ ಮಗ ಸೌಮ್ಯನಾರಾಯಣ ರಾಮಾನುಜರ ಶಿಷ್ಯನಾಗಿ ಬಂದುಬಿಡ್ತಾನೆ. ಅಂದರೆ ಎಷ್ಟರ ಮಟ್ಟಿಗಿತ್ತು ಅಂತ. ಆಗ ಕೂರನಾಥ ಹೊರಗಿಟ್ಟಿದ್ರಲ್ಲ, ಪವಿತ್ರ ದಂಡಿ ಹೊರಗಿಟ್ಟಿದ್ರು. ಹೇಳಬೇಕಾದ್ರೆ ಇದನ್ನು ಆ ಚರ್ಮ ಶ್ಲೋಕ ಅಂತ ಏನಿದೆಯೋ ಅದು ನನಗೆ ಅರ್ಥ ಹೇಳಬೇಕು, ನೀವು ಗುರುಗಳಿಗೆ ಕೇಳಿದ್ರಂತೆ, ನಾವು ಸರಿಯಾಗಿ ಹೇಳ್ಕೊಡಿ ಮಂತ್ರ ಅದನ್ನು ಅಂತ. ಇವ್ರು ಹೇಳಿದ ಹಂಗಾಗಲ್ಲ, ಅದು ಸರಿಯಾಗಿ ನೀನು ಗುರು ಸೇವೆ ಮಾಡಬೇಕು, 1 ವರ್ಷ ಗುರು ಸೇವೆ ಮಾಡಿದರೆ ಮಾತ್ರ ಮಂತ್ರ ಹೇಳ್ಕೊಡ್ತೀನಿ ನಿನಗೆ ಅಂದರು. ಆತನಂತೆ ನಮಗೆ ನಾಳೆ ಬೆಳಗ್ಗೆ ಬದುಕಿರ್ತೀನಿ ಅಂತ ಗ್ಯಾರಂಟಿ ಇಲ್ಲ. ಇನ್ನು ವರ್ಷದ ಗಟ್ಟಲೆ ಏನು ಹೇಳೋದು ನಾನು, ಆದಷ್ಟು ಬೇಗ ಹೇಳ್ಕೊಟ್ಬಿಡಿ.
ಅದಕ್ಕೊಂದು ಶಾರ್ಟ್ಕಟ್, ನಮ್ಮ ಧರ್ಮದಲ್ಲಿ ಎಲ್ಲದಕ್ಕೂ ಶಾರ್ಟ್ಕಟ್ ಇದೆ. ಒಂದು ಕೆಲಸ ಮಾಡು, ಇಡೀ ವರ್ಷ ಮಾಡೋಕ್ಕಾಗಲ್ವ ನಿನಗೆ, 1 ತಿಂಗಳು ಉಪವಾಸ ಇದ್ದು ಸೇವೆ ಮಾಡಿದರೆ ನಾನು ಹೇಳ್ಕೊಡ್ತೀನಿ. ಅವ್ರು 1 ತಿಂಗಳು ಉಪವಾಸ ಇದ್ದು ಸೇವೆ ಮಾಡಿದ್ರಂತೆ. ಆವಾಗ ಅವ್ರು ಮಂತ್ರಾರ್ಥ ಹೇಳಿಕೊಟ್ರಂತೆ. ಅದಕ್ಕೆ ಕೂರನಾಥದ್ದನ್ನು ಕೂರತಾಳ್ವಾರ ಅಂತ ಕರೆದ್ರು. ಕೂರತಾಳ್ವಾರ ಅಂತ ಆಳ್ವಾರಾದರು. ಇನ್ನೊಬ್ಬ ಶಿಷ್ಯ ಇದ್ದನಲ್ಲ ದಾಶರಥಿ, ನನಗೂ ಉಪದೇಶ ಮಾಡು ಅಂದರು. ಅದಕ್ಕೆ ಇವ್ರು ಹೇಳಿದಂತೆ ಒಂದು ಕೆಲಸ ಮಾಡು, ನಾನು ಹೇಳಲ್ಲ ಅದನ್ನು, ಅವ್ರ ಕಡೆ ತಗೋ, ಗೋಷ್ಠಿ ಪೂರ್ಣ ಕಡೆ ಹೋಗು ನೀನು. ಅವ್ರು 1 ವರ್ಷ ಅಂದರೆ ವರ್ಷ ಇರು, ಅವ್ರ ಕಡೆ ತಪಸ್ಸು ಮಾಡು, ಸೇವೆ ಮಾಡ್ಕೊಂಬ ಅಂತ. ಅಲ್ಲಿ ಹೋಗಿ ಸೇವೆ ಮಾಡಿದರು. ಮೊದಲು ಸಿಟ್ಟಿತ್ತಲ್ಲ ಗೋಷ್ಠಿ ಪೂರ್ಣರಿಗೆ, ನಿಮ್ಮ ಗುರು ಒಬ್ಬ ಅಂಥವನು, ನೀವೊಬ್ಬ ಶಿಷ್ಯ ಬಂದಿದ್ದೀಯಾ. ಗುರು ಹೋಗಿ ಎಲ್ಲರಿಗೂ ಅನೌನ್ಸ್ ಮಾಡಿಬಿಟ್ಟ, ನೀನು ಹಾಗೆ ಮಾಡ್ತೀಯಾ? ಇವನು ಸುಳ್ಳು ಹೇಳಿಲ್ಲ, ನಾನು ಮಾಡ್ತೀನಿ ಅಂದ. ಅವನು ನನ್ನ ಗುರುಗಳೇ ಹೇಳಿಕೊಟ್ಟಿದ್ದಾರೆ ಎಲ್ಲರೂ ಹೇಳಬೇಕು ಅಂತ. ಆಗ್ಬಿಡು, ಸರಿಯಾಗಿ ಶಿಷ್ಯ ಇದ್ದಿ ಅಂತ ಹೇಳಿ ಪ್ರೀತಿಯಿಂದ ಕಲಿಸಿದ್ರಂತೆ. ಆದ್ದರಿಂದ ಒಂದು ಕೆಲಸ ಮಾಡಪ್ಪ, ನಾನು ನಿನ್ನ ಗುರುಗಳಿಗೆ ಹೇಳಿಬಿಟ್ಟಿದ್ದೀನಿ, ಆ ಪದ ಚೆನ್ನಾಗಿದೆ, ಮದತ್ರಯಗಳಿಂದ ಪಾರಾದಂಥ ನಿನ್ನ ಗುರು ಇದ್ದಾನಲ್ಲ, 3 ಮದಗಳು, ಜ್ಞಾನಮದ, ಜ್ಞಾನಮದ ಜೊತೆಗೆ ಗೌರವ ಮದ, ಅದು ಕೆಟ್ಟ ಮದ, ಅದು ಜ್ಞಾನ ಒಳ್ಳೆಯದು. ಈ ಸ್ಥಾನ ಮದ ಇಂತಿದೆಯಲ್ಲ, ನಾನು ಪೀಠಸ್ಥನಾಗಿದ್ದೀನಿ, ನನ್ನಂತರ ಯಾರಿದ್ದಾರೆ ಅಂತ, ಇದರಂಥ ಮದ ಇನ್ಯಾವುದೂ ಇಲ್ಲ. ಆ ಮದಗಳನ್ನು ದಾಟಿದ್ದಾನೆ. ಇನ್ನೊಂದು ದೇಹ ಮದ, ಸಣ್ಣ ವಯಸ್ಸು 24-25 ವರ್ಷ ರಾಮಾನುಜನಿಗೆ, ಅದರ ದೇಹ ಮದ ಕೂಡ ಇಲ್ಲ ಆತನಿಗೆ. ಈ ಮದತ್ರಯಗಳಿಂದ ಪಾರಾದಂಥ ನಿನ್ನ ಗುರು ಅವನ ಕಡೆಯಿಂದ ಕೇಳ್ಕೊ ಅಂತ ಹೇಳ್ತಾರೆ, ಮುಂದೆ ಕಲಿಸ್ತಾರೆ ಅದನ್ನು. ಇದಾಗೋ ಹೊತ್ತಿಗೆ ದೇವಸ್ಥಾನ ಸರಿ ಮಾಡಬೇಕಲ್ಲ ಹಾದಿ ಅಂತ. ನನಗನ್ಸೋ ಮಟ್ಟಿಗೆ ಯಾವುದೇ ವ್ಯವಸ್ಥೆಯನ್ನು ಸರಿ ಮಾಡೋಕ್ಕೆ ಹೊರಟಂಥ ಪ್ರತಿಯೊಬ್ಬ ಮನುಷ್ಯ ಅನುಭವಿಸಬೇಕಾದಂಥ ಕೆಲಸ ಇದು. ಮಠ ಸರಿ ಮಾಡಬೇಕು, ವ್ಯವಸ್ಥೆ ಸರಿ ಮಾಡಬೇಕು ಅಂತ ಹೋದಾಗ, ಈಗಾಗಲೇ ಪಾಳೆಗಾರಿಕೆ ಮಾಡ್ಕೊಂಡು ಕೂತಿದ್ರಲ್ಲ ಜನ ಎಲ್ಲ, ಗಟ್ಟಿ ಕೂತಿದ್ರಲ್ಲ ಮಠದಲ್ಲೆಲ್ಲ, ಅವ್ರಿಗೆ ಕಷ್ಟ ಆಯಿತು. ಈ ಪ್ರತಿಯೊಂದು ಚೆಕ್ ಮಾಡೋಕ್ಕೆ ಶುರು ಮಾಡಿದರೆ ಕಷ್ಟ ಆಗುತ್ತೆ. ಕಷ್ಟ ಎಷ್ಟರ ಮಟ್ಟಿಗೆ ಆಯಿತು ಅಂದರೆ, ಅದನ್ನು ಒಂದು ಸಲ ಡಾಕ್ಟರ್ ಕಲಾಂ ಚೆನ್ನಾಗಿ ಹೇಳ್ತಿದ್ರು. ಇವ್ರು ಹೋದ್ಮೇಲೆ ರಾಷ್ಟ್ರಪತಿ ಭವನದಲ್ಲಿ ಭಾಳ ಜನಕ್ಕೆ ಕಷ್ಟ ಆಯ್ತಂತಲ್ಲಿ. ಇವ್ರದ್ದು ಏನು ಸಂಭ್ರಮ ಬೇಡ ಇವರಿಗೆ. ದಿನ ಒಂದು ಸಣ್ಣ ಅರ್ಧ ಲಾರಿ ಮಾಂಸ ಬರೋದಲ್ಲಿ ರಾಷ್ಟ್ರಪತಿ ಭವನಕ್ಕೆ. ಅಷ್ಟೊಂದು ರೂಮ್ಸ್ ಇದೆ, 400 ರೂಮ್ಸ್ ಇದಾವಲ್ಲಿ. ಅವಕ್ಕೆಲ್ಲ ಅಲಂಕಾರ ಮಾಡಬೇಕು, ಹೂ ಬೇಕಂತ ಒಂದು 2-3 ಲಾರಿ ಹೂ ಬರೋದು ದಿನ, ಡೆಕೋರೇಟ್ ಮಾಡಬೇಕಲ್ಲ ಎಲ್ಲ ಕಡೆ ಅಂತ. ಇವ್ರಂದ್ರೆ ಯಾಕೆ ಮಾಡ್ತೀರಿ ಅಂದರು. ಯಾರಿಲ್ಲಲ್ಲ, ಖಾಲಿ ರೂಮಲ್ಲಿ ಏನು ಡೆಕೋರೇಟ್ ಮಾಡ್ತೀರಿ ನೀವು? ಅದು ನಿಜವಾಗಿ ಬರ್ತಿತ್ತೋ ಅರ್ಧಕ್ಕರ್ಧ ಹೋಗ್ತಿತ್ತೋ ಗೊತ್ತಿಲ್ಲ. ಇವ್ರೇನು ಮಾಡಿದರು, ಮೇನ್ ಹಾಲ್ ಏನಿದೆಯೋ, ಅತಿಥಿಗಳು ಯಾರು ಬರ್ತಾರೆ ಮೊದಲೇ ಗೊತ್ತಿರುತ್ತಲ್ಲ ನಿಮಗೆ. ರಾಷ್ಟ್ರಪತಿ ಭವನಕ್ಕೆ ಏನು ಹಾಗಾಗಿ ಹೋಟೆಲ್ ಅದು ಬರೋದಕ್ಕೆ ಮೊದಲೇ ಬುಕ್ ಆಗಿರ್ತದೆ. 6 ರೂಮ್ ಮಾತ್ರ ಚೆಂದ ಮಾಡಿ, ಉಳಿದ ದಿನ ಹಾಗೆ ಮಾಡೋ ಕಾರಣ ಇಲ್ಲ. ವೇಸ್ಟ್ ಮಾಡಬೇಡಿ ಹೂವೆಲ್ಲ, ಮಾಂಸ ತರಬೇಡಿ, ನಾವಂತೂ ತಿನ್ನಲ್ಲ, ಯಾರು ತಿಂತಾರೋ ಮಿನಿಮಮ್ ಅಷ್ಟು ಮಾಡಬೇಕು. ಅವರಂದರು ಈ ಮನುಷ್ಯ ತಾನೂ ತಿನ್ನಲ್ಲ, ನಮಗೂ ಕೊಡಲ್ಲ, ಟ್ರಾನ್ಸ್ಫರ್ ಮಾಡ್ಕೊಂಡು ಹೋಗೋದು ವಾಸಿ. ಇಲ್ಲಿ ಹಾಗೆ ಆಯಿತು. ಇವ್ರು ಎಲ್ಲಿ ಬಿಗಿ ಮಾಡೋಕ್ಕೆ ಶುರು ಮಾಡಿದರು ರಾಮಾನುಜರು, ಅವ್ರು ಸಿಟ್ಟು ಬಂದುಬಿಡ್ತು. ಜಿಡ್ಡುಗಟ್ಟಿದ ವ್ಯವಸ್ಥೆ ಅದು. ಅವರು ಮೊದಲು ಏನು ಮಾಡಿದರು ಅಂದರೆ, ದೇವಾಲಯದಲ್ಲಿ ಪರ್ಮಿಷನ್ ಇರಲಿಲ್ಲ ಎಲ್ಲರೂ ಬರಲಿಕ್ಕೆ. ಈಗ ಹೇಳಿದರು, ಯಾವ ಜಾತಿಯವರಾದರೂ ಯಾರೇ ಆದರೂ ದೇವಸ್ಥಾನಕ್ಕೆ ನೇರವಾಗಿ ಬರ್ಬೋದು. ಈ ಪಟ್ಟಭದ್ರರು ಕೂತಿದ್ರಲ್ಲ ಕೆಲವರು, ಇಷ್ಟು ವರ್ಷ ಹೆಂಗೆ ನಂಬ್ಕೊಂಡು ಕೂತವರು, ಹಾಳು ಮಾಡಿದ ದೇವಸ್ಥಾನ ಇವನು. ಡಾಕ್ಯುಮೆಂಟ್ ಅಂತ ಹೇಳಿದ್ನಲ್ಲ, ಇನ್ನರ್ ಡಾಕ್ಯುಮೆಂಟ್, ದೇವಸ್ಥಾನ ಡಾಕ್ಯುಮೆಂಟಲ್ಲಿ ಸ್ಪಷ್ಟ ಬರೀತಾರೆ. ಎಷ್ಟು ದ್ವೇಷ ಬಂತು ಇವ್ರಿಗೆ ಗುರುಗಳ ಮೇಲೆ. ಇವನ್ನ ಯಾಕೆ ಕರ್ಕೊಂಬಂದಿವ್ರಿ ನಾವು, ಹೋಗಿ ಚೆನ್ನಾಗಿತ್ತು ಮೊದಲು, ನಮ್ಮ ನಡೀತಿತ್ತಲ್ಲ. ಈಗ ಸತ್ತವರನ್ನೆರಳು ನೋಡಿದರೆ ಗೊತ್ತಾಗುತ್ತೆ ದಿವಾನ್ ರೋಲ್ ಏನು, ಗುರುಗಳ ರೋಲ್ ಏನು ಅಂತ. ದಿವಾನ್ರೇ ನಡೆಸೋದು ಸಂಸಾರ ಮಠ ಎಲ್ಲ. ಅವ್ರಿಗೆ ಕಷ್ಟ ಆಗೋಕ್ಕೆ ಶುರು ಆಯಿತು. ಮಾಡಿ ಅರ್ಚಕರು ಅಧಿಕಾರಿಗಳು ತಮ್ಮ ಬೇಕಾದಂಗೆ ಮಾಡ್ಕೋತಾ ಇದ್ದರು. ದುಷ್ಟಕೂಟ ಆಗಿ ರಾಮಾನುಜ ವಿರುದ್ಧ ತಿರುಗಿ ಬಿದ್ದರಂತೆ. ತಿರುಗಿ ಬೀಳೋದು ಅಷ್ಟೇ ಅಲ್ಲ, ಅವ್ರನ್ನ ಕೊಂದೇ ಬಿಡಬೇಕು ಅಂತ ಪ್ಲ್ಯಾನ್ ಮಾಡಿದ್ರು. ಈ ಗುರುಗಳು ಸಣ್ಣ ವಯಸ್ಸು ಬೇರೆ, ವಯಸ್ಸಾಗ್ತದಪ್ಪ ಹೋಗ್ತಾರೆ ಅನ್ನೋಂಗಿಲ್ಲ, ಸಣ್ಣ ವಯಸ್ಸು, ಆದ್ದರಿಂದ ಇವ್ರು ಮುಗಿಸೇ ಬಿಡಬೇಕು ಅಂತ ಏನು ಮಾಡಿದರು, ಗುರುಗಳು ಸನ್ಯಾಸಿ ಆದ್ದರಿಂದ 7 ಮನೆಯಲ್ಲಿ ಭಿಕ್ಷೆ ಬೇಡ್ತಿದ್ದರಂತೆ. ಭಿಕ್ಷೆ ಬೇಡ್ಕೊಂಬಂದು ಅದನ್ನು ಊಟ ಮಾಡಬೇಕು. ಮನೆ ಮುಂದೆ ಭೌತಿ ಭಿಕ್ಷಾಂದೇಹಿ ಅನ್ಬೇಕು, ಅವ್ರು ಹಾಕಬೇಕು, ತೊಗೊಂಬರ್ಬೇಕು ಮಾಡ್ತಿದ್ರು. ಈ ದಿವಾನ್ರು ಏನು ಮಾಡಿದರು, ಒಬ್ಬರು ಕೆಲಸ ಮಾಡಿದರು ಅಂದರೆ, ಒಬ್ಬ ಬಡ ಬ್ರಾಹ್ಮಣನ ಹಿಡ್ಕೊಂಡ್ರು. ನೋಡು, ನಿಮ್ಮ ಮನೆಗೆ ಬರ್ತಾರೆ ಹೆಂಗಿದ್ರು ಗುರುಗಳು ಭಿಕ್ಷೆ ಬೇಡೋಕ್ಕೆ, ಅನ್ನದಲ್ಲಿ ವಿಷ ಹಾಕಿ ಕೊಟ್ಬಿಡು. ಆ ಬ್ರಾಹ್ಮಣ ಬೇಡ ಅಂದ. ಮೊದಲು ದುಡ್ಡು ಕೊಡ್ತೀವಿ ಜಾಸ್ತಿ ಅಂದರು. ಪಾಪ ಆಸೆಗೆ ಬಿದ್ದು ತನ್ನ ಹೆಂಡತಿ ಹೇಳಿದ. ಹೆಂಡತಿ ಸಾಧ್ವಿ, ಯಾಕೆ ಒಳ್ಳೆ ಹೆಣ್ಮಗಳು, ಬ್ಯಾಡ್ರಿ, ನಮ್ಮ ತಾತ್ಕಾಲಿಕವಾಗಿ ಸ್ವಲ್ಪ ದುಡ್ಡು ಬರ್ಬೋದು, ಅದು ಶಾಶ್ವತವಾದ ನರಕ ಸಿಗುತ್ತೆ ನಮಗೆ, ಗುರುಗಳಿಗೆ ವಿಷ ಹಾಕ್ತಾರೇನ್ರಿ ಅಂತಂದು. ನೀ ಹಾಕ್ತೀಯಾ? ಇಲ್ಲ, ಹಾಕಬೇಕು ಅಂತ ಒತ್ತಾಯ ಮಾಡಿದ. ಗಂಡನ ಒತ್ತಾಯಕ್ಕೆ ಪಾಪ ಆಕೆ ಅನ್ನದಲ್ಲಿ ವಿಷ ಹಾಕಿ ಮಾಡಿಕೊಂಡ್ರು. ಗುರುಗಳು ಹೋದರು, ರಾಮಾನುಜರು ಭೌತಿ ಭಿಕ್ಷಾಂದೇಹಿ ಅಂದರು. ಆಕೆ ವಿಷ ಹಾಕಿದ್ದಾಕೆ, ಅವ್ರು ತಿನ್ನಬಾರ್ದು ಅಂತ ಆಸೆ.
ಏನು ಮಾಡಿದ್ಲು ಆಕೆ ಅಂತ, ಎಷ್ಟು ಚಂದ ನೋಡ್ರಿ ಅದು. ಆ ಪ್ರೀತಿ ಇದ್ದಾಗ ಹೆಂಗೆ ಬರುತ್ತೆ ಅಂದರೆ, ಅನ್ನ ಹಾಕಿದ್ಲು, ಬಗ್ಗೆ ಕಾಲು ಮುಟ್ಟಿ ನಮಸ್ಕಾರ ಮಾಡೋಕ್ಕೆ ಹೋದಾಗ ಕಾಲು ಹಿಂಗೆ ಕೆರೆದ್ಲು, ಪಾದ ಹಿಂಗೆ ಕೆರೆದ್ಲು ಊರಿಂದ. ಆಕೆ ಕಣ್ಣು ತುಂಬಿದಿತ್ತಲ್ಲ, ನೀರು ತುಂಬಿದಿತ್ತಲ್ಲ, ಕಣ್ಣೀರು ಪಾದದ ಮೇಲೆ ಬಿತ್ತು. ರಾಮಾನುಜ ಅನ್ನಿಸ್ತು, ಏನೂ ಆಗಿದೆ ಇದು ಆಕೆ ದುಃಖ ಹಾಕ್ಬಿಡ್ಬೇಕು ಹಾಕುವಾಗ ಅಂತ ಹೇಳಿ ಭಿಕ್ಷೆ ತೊಗೊಂಡು ಮಠಕ್ಕೆ ಹೋಗಲಿಲ್ಲ, ಸಮುದ್ರ ದಂಡೆಗೆ ಹೋದರು. ಆ ತೊಗೊಂಡಂಥ ಅನ್ನವನ್ನು ಅಲ್ಲಿ ಹಾಕಿದ್ರು, ಒಂದು ನಾಯಿ ಬಂದು ತಿಂದು ಸತ್ತೋಗ್ಬಿಡ್ತು. ಅವ್ರಿಗೆ ಭಾಳ ಬೇಜಾರದು, ಪಾಪ ಒಂದು ಪ್ರಾಣಿ ಜೀವ ಹೋಯ್ತಲ್ಲ ಅಂತ ದುಃಖ ಅವ್ರು, ನಾಯಿ ಸತ್ತು ಹೋಯ್ತಲ್ಲ ಅಂತ. ಅವತ್ತಿಂದ ಏನು ಮಾಡಿದ್ರು, ಭಿಕ್ಷೆ ಬಿಡೋದು ಬಿಟ್ಬಿಟ್ರು. ಯಾರ ಮನೆಗೆ ಹೋಗಲ್ಲ, ಭಿಕ್ಷೆ ಬಿಡೋಲ್ಲ, ನಾನು ಉಪವಾಸ ಇರ್ತೀನಿ, ಬರೀ ನೀರು ಕುಡಿದು ಬದುಕಿರ್ತೀನಿ ಅಂತ. ಗಾಬರಿ ಆಗೋಯ್ತು ಎಲ್ಲರಿಗೂ. ಎಷ್ಟು ದಿವಸ ಬದುಕೋಕ್ಕಾಗತ್ತೆ ನೀರು ಕುಡಿದು? ಒಂದು ವಾರ ನೀರು ಕುಡಿದೇ ಬದುಕಿದ್ರಂತೆ. ಗೋಷ್ಠಿ ಪೂರ್ಣರಿಗೆ ಗೊತ್ತಾಯಿತು, ಯಾರು ಇವರಿಗೆ ಮಂತ್ರ ಕೊಟ್ಟಿದ್ರಲ್ಲ, ಮಂತ್ರಾರ್ಥ ಕೊಟ್ಟವರು, ಅವ್ರು ಬಂದರು. ಶಿಷ್ಯ ಆಯಿತಾ ಬಂದರೆ ಇಷ್ಟು ಚೆಂದಾಗಿ ಘಟನೆ ಬರೀತಾರವರು, ಕಣ್ಣು ಮುಂದೆ ಕಟ್ಟಂಗೆ ಬರೀತಾರವರು. ಸಮುದ್ರ ದಂಡೆ ಮೇಲೆ ನಿಂತಿದ್ದಾರೆ ರಾಮಾನುಜರು. ಆ ಗುರುಗಳು ಬಂದರು, ಗೋಷ್ಠಿ ಪೂರ್ಣರು. ಬಂದ ತಕ್ಷಣ ಮೊದಲನೇ ಲಕ್ಷಣ ಶಿಷ್ಯಂದು ಒಂದು ದೀರ್ಘದಂಡ ನಮಸ್ಕಾರ ಮಾಡಬೇಕು. ಆ ಮರಳಲ್ಲಿ ದೀರ್ಘದಂಡ ನಮಸ್ಕಾರ ಮಾಡಿದ್ದಾರೆ. ನೀವು ಕಲ್ಪನೆ ಮಾಡ್ಕೊಳ್ಳಿ, ಮಧ್ಯಾಹ್ನ ಹೊತ್ತಿಗೆ ಮರಳು ಹೆಂಗೆ ಕಾದಿರುತ್ತೆ. ಇವರು ಬರಿಮೆಯಲ್ಲಿದ್ದಾರೆ, ದೀರ್ಘದಂಡ ನಮಸ್ಕಾರ ಮಾಡಿದ್ದಾರೆ. ಪದ್ಧತಿ ಪ್ರಕಾರ ಗುರು ಏಳು ಅನ್ನೋ ತನಕ ಹೇಳೋಂಗಿಲ್ಲ, ಹಾಗೆ ಮಲ್ಕೊಂಡೇ ಇದ್ದಾರೆ, ಕೈ ಚಾಚ್ಕೊಂಡಿದ್ದಾರೆ. ಕಾದಿದೆ ಮರಳು. ಅವನ ಶಿಷ್ಯ ಒಬ್ಬ ಇದ್ದ, ಅವನ ಶಿಷ್ಯ ಒಬ್ಬ ಕಿಡಾಂಬಿ ಅಚ್ಚನ್ ಅಂತ ಶಿಷ್ಯ ಜೊತೆ ಹೋಗೋನಷ್ಟೇನು. ಅವನು ನೋಡ್ತಾ ಇದ್ದ, ಗುರುಗಳ ಬಗ್ಗೆ ಅಪಾರ ಪ್ರೀತಿ ಅವನಿಗೆ. ಈ ಅಂಥ ಗುರು ರೀ, ಏಳು ಅಂತ ಇಲ್ಲ, ಮೈ ಮೇಲೆ ಗುಳ್ಳೆ ಬರ್ತಾಯಿದೆ ಪಾಪ ಆತರಿಗೆ, ತಡ್ಕೊಳ್ಳೋಕ್ಕಾಗಲಿಲ್ಲಂತೆ. ಗುರು ಪ್ರೀತಿ ಹೆಂಗೆ ಮಾಡಿಸುತ್ತೆ ನೋಡಿ. ತನ್ನ ಗುರುವಿನ ಗುರು, ಅವನು ಗುರುವಿಗೆ ಇವ್ರು ನಮಸ್ಕಾರ ಮಾಡಿದ್ದಾರೆ. ಇವನು ಕೋಪದಿಂದ ಗುರುಗೆ ಬೈತಾನೆ, ಚೋಳಿ ಬ್ರಾಹ್ಮಣ ಅಂತ, ಚೋಳನಗರದವನು, ಚೋಳ ಪ್ರಾಂತಕ್ಕೆ ಸೇರಿದವನು, ಗೋಷ್ಠಿಪುರ. ಚೋಳಿ ಬ್ರಾಹ್ಮಣ, ಕಣ್ಣಿಲ್ವ ನಿನಗೆ? ಗುರುಗಳು ನೆಲ ಮೇಲೆ ಮಲ್ಕೊಂಡಿದ್ದಾರೆ, ಮೈ ಸುಡ್ತಾ ಇದೆ, ಗುಳ್ಳೆ ಬರ್ತಾ ಇದೆ, ಎಬ್ಸೋಕ್ಕಾಗಲ್ವ ನಿನಗೆ? ಬುದ್ಧಿ ಇಲ್ವ ನಿನಗೆ? ಬಯೋಕ್ಷ ಮಾಡಿಬಿಟ್ಟ ಗುರುಗಳಿಗೆ. ಅವ್ರು ನಕ್ಕರಂತೆ, ನಕ್ಬಿಟ್ಟು ಏಳು ಮೇಲೆ ಅಂದ್ರಂತೆ. ಎದ್ದ ಮೇಲೆ ಹೇಳಿದ್ರಂತೆ, ಇನ್ಮೇಲೆ ಯಾರೂ ನಂಬೇಡ ಮಠದಲ್ಲಿ, ಇವನು ನಂಬಿಕೋ, ನಿನ್ನ ಮೇಲೆ ಭಾರಿ ವಿಶ್ವಾಸ ಇದೆ ಅವನಿಗೆ. ನಿನ್ನ ಮೇಲೆ ಎಷ್ಟು ವಿಶ್ವಾಸ ಇದೆ ಅಂದರೆ, ನಾನು ನಿನ್ನ ಗುರು ಅನ್ನೋದು ಮರೆತು ನಾನು ಚೆನ್ನಾಗಿ ಬೈದಿದ್ದಾನೆ ಇವನು, ನೀನು ಭಾಳ ಪ್ರೀತಿ ಮಾಡ್ತಾನೆ, ಅವನೇ ಅಡುಗೆ ಮಾಡ್ತಾನೆ, ನಿನಗೆ ಭಿಕ್ಷೆ ಬೇಡಕ್ಕೆ ಹೋಗಬೇಡ ಅಂತ. ಅವತ್ತಿಂದ ಶ್ರೀರಂಗಮಲ್ಲಿ ಪದ್ಧತಿ ಶುರು ಆದದ್ದು. ಸ್ವಾಮಿಗಳು ಭಿಕ್ಷೆ ಬೇಡಕ್ಕೆ ಹೋಗಲ್ಲ, ಅಲ್ಲಿ ಒಬ್ಬ ಮಠದಲ್ಲಿ ಒಬ್ಬ ಅಡುಗೆಯವನಿರ್ತಾನೆ, ಅಲ್ಲಿಂದ ಪದ್ಧತಿ ಶುರು ಆಯಿತು ಅಂತ. ಕಿಡಾಂಬಿ ಅಚ್ಚಾನ್ ಮಂದಿರ ಅಂತ ಬರೆದಿದ್ದಾರೆ ಬೋರ್ಡಿದೆ ಅಲ್ಲೊಂದು. ಅಂದರೆ ಕಿಡಾಂಬಿ ಅಚ್ಚನ್ ಹೊತ್ತಿಸಿದಂಥ ಒಲೆ ಅವತ್ತು ಅಡುಗೆ ಮಾಡೋದಕ್ಕೆ. ಆ ಅಡುಗೆ ಮಾಡಿ ಊಟಕ್ಕೆ ಹಾಕ್ತಿದ್ದ. ಅಂದಿನಿಂದ ರಾಮಾನುಜರು ಭಿಕ್ಷೆ ಹೊಡೋದು ತಪ್ಪೋಯ್ತು ಅಂತ. ಎಷ್ಟರ ಮಟ್ಟಿಗೆ ತೊಂದರೆ ಆಯಿತು ರಾಮಾನುಜರಿಗೆ ಅಲ್ಲಿ ಮಠದಲ್ಲಿ ಅಂದರೆ, 2 ವರ್ಷ ಶ್ರೀರಂಗಂ ಬಿಟ್ಬಿಟ್ರು. ತಿರುವೆಳ್ಳರೈ ಅಂತ ಒಂದು ಊರು, ಅಲ್ಲಿ ಒಂದು 25 ಕಿಲೋಮೀಟ್ರ್ ದೂರ ಮೇಲೆ ಅಲ್ಲೊಂದು ದೇವಸ್ಥಾನ, ಅಲ್ಲಿ ಹೋಗಿದ್ಬಿಟ್ರು. ಅಂದರೆ ಮಠದ ವ್ಯವಸ್ಥೆ ಹೇಗೆ ಆಗಿಬಿಡ್ತದೆ ಅಂದರೆ, ಮಠದ ಯಜಮಾನನಿಗೆ ಇರೋಕ್ಕಾಗಲ್ಲ, ಆ ಥರ ಪರಿಸ್ಥಿತಿ ಬಂದುಬಿಡ್ತದೆ. ಹೊರಗೆ ಹೋಗ್ಬಿಟ್ರು. ಅಲ್ಲೊಂದು ಸಣ್ಣ ರಂಗನಾಥ ಸ್ವಾಮಿ ವಿಗ್ರಹ ಸ್ಥಾಪನೆ ಮಾಡಿ ಒಂದು ಕೆರೆ ಕಟ್ಟಿಸಿದ್ರು. 2 ವರ್ಷ ಆದಮೇಲೆ ನಿಧಾನಕ್ಕೆ ಅವ್ರು ಯಾರ್ಯಾರು ದುಷ್ಟಕೂಟ ಇತ್ತೋ ಅವ್ರನ್ನೆಲ್ಲ ಹೊರಗಡೆ ಕಳಿಸಿ ವಾತಾವರಣ ತಿಳಿಯಾಯಿತು ಅಂದಮೇಲೆ ಮತ್ತೆ ವಾಪಸ್ ಬಂದರು. ಆದರೂ ಕೆಲವರು ಅರ್ಚಕರು ಉಳ್ಕೊಂಡಿದ್ರು ಅಲ್ಲಿನ. ಅವರು ಒಂದು ಸಲ ತೀರ್ಥದಲ್ಲಿ ವಿಷ ಸೇರಿಸಿದ್ರಂತೆ. ಅದು ವಿಷ ಸೇರಿಸಿದ್ರು ಕೂಡ ರಾಮಾನುಜರಿಗೆ ಏನಾಗಲಿಲ್ಲ, ಒಂಚೂರು ಮೂರ್ಛೆ ಬಂದಂಗೆ ಆಯಿತು, ಅದು ಏನಾಗಲಿಲ್ಲ, ನೀರನ್ನು ತೆಗೆದ್ರು. ಆಮೇಲೆಲ್ಲ ವಾತಾವರಣ ಮಾಡಿ. ಆದರೆ ವಿಶೇಷ ಅಂದರೆ ರಾಮಾನುಜರದು ದೊಡ್ಡತನ, ಅವು ಯಾವ ಅರ್ಚಕರು ವಿಷ ಬೇರಿಸಿದ್ದಾರೆ ಅಂತ ಸಿಕ್ಕಾಕ್ಕೊಂಡ್ರು ಅವರೆಲ್ಲರೂ. ಅವ್ರನ್ನೆಲ್ಲ ಕರೆದು, ನೋಡಪ್ಪ ನನಗೆ ವಿಷ ಹಾಕಿದರೆ ಏನು ಪ್ರಯೋಜನ, ಇನ್ನೊಬ್ಬ ಗುರು ಬರ್ತಾನೆ, ಒಟ್ಟು ಆಗಬೇಕಾದ್ರೆ ವ್ಯವಸ್ಥೆ ಚೆನ್ನಾಗಿ ಆಗಬೇಕು, ನಿನಗೆ ತೊಂದರೆ ಮಾಡಬೇಕು ಅಂತಿಲ್ಲ, ಭಕ್ತ ದೇವ್ರು ಹೆಂಗೆ ಹೇಳ್ತಾನೆ ನಂಗೆ ನಡ್ಕೊಂಡಿರೋಣ ಅಂತ ಉಪದೇಶ ಮಾಡಿ ಅವರೆಲ್ಲರೂ ಶಿಷ್ಯತ್ವ ಕೊಟ್ರಂತೆ. ಅಂದರೆ ಸಿಟ್ಟು ಹಾಕಿ ಹೊರಗೆ ಹಾಕೋದು ಒಂದು ಮಿಲಿಟ್ರಿ ರೂಲ್, ಆದರೆ ಮನಸ್ಸು ಪರಿವರ್ತನೆ ಮಾಡಿ ಇಟ್ಕೊಳ್ಳೋದು ದೊಡ್ಡ ಗುರುವಿನ ಲಕ್ಷಣ. ಅದು ಅಂದರೆ ರಾಮಾನುಜರು ತೋರಿಸ್ತಾರೆ. ಹೀಗೆ ಮಾಡುವಾಗ ಇನ್ನೊಂದು ಘಟನೆ ಹೇಳಿ ನಿಲ್ಲಿಸ್ಬಿಡ್ತೀನಿ, ಭಾಳ ಚಂದ. ಒಂದು ಶಿಷ್ಯರಿಗೆಲ್ಲ ಪಾಠ ಮಾಡಬೇಕಲ್ಲ ಗುರುಗಳು. ಪಾಠ ಮಾಡುವಾಗ ಒಳವಿಲ್ ಕಾಲಮೆಲ್ಲಾಮ್ ಅಂತ ಒಂದು ಗ್ರಂಥ, ಅದು ವೆಂಕಟೇಶ್ವರರ ಬಗ್ಗೆ ಇರುವಂಥದ್ದು. ಅದ್ರ ಬಗ್ಗೆ ಪಾಠ ಮಾಡ್ತಾಯಿದ್ರು. ಮಾಡುವಾಗ ತುಂಬ ಭಾವುಕವಾಗ್ಬಿಟ್ರು. ಏನಪ್ಪ ವೆಂಕಟಗಿರಿಯಲ್ಲಿ ವೆಂಕಟನಾಥ ನಿಂತಿದ್ದಾನೆ, ನೋಡ್ಕೊಳ್ಳೋಕೆ ಯಾರೂ ಇಲ್ಲಲ್ಲ. ದಯವಿಟ್ಟು ಕಲ್ಪನೆ ಮಾಡ್ಕೊಳ್ಳಿ ಸ್ನೇಹಿತರೆ, ಈ ಕಥೆ ಆದದ್ದು 1000 ವರ್ಷ ಹಿಂದೆ. ನಾವು ಇವತ್ತು ತಿರುಪತಿ ವಿಚಾರ ಮಾಡಬಾರ್ದು. ತಿರುಪತಿಯಲ್ಲಿ ನಿಲ್ಲೋಕ್ಕೆ ಜಾಗ ಇಲ್ಲ, ಅಷ್ಟು ಜನ ಇದ್ದಾರೆ. ಆದರೆ ಅವತ್ತು ಏನೂ ಇರಲಿಲ್ಲಂತೆ. ಶ್ರೀರಂಗ ಅಂತ ಕೆಲವು ದಾಖಲೆಯಲ್ಲಿ ಬರೀ ಫೋಟೋ ಇಟ್ಕೊಂಡಿದ್ದಾರೆ ಅವರು. ಏನೇನೂ ಇಲ್ಲ ರೀ, ವಿಗ್ರಹ ಬಿಟ್ಟರೆ ಮೇಲೆ ಚಪ್ಪರ ಥರ ಇದ್ದೇವೆ, ಏನೇನೂ ಇಲ್ಲ, ಸುತ್ತಮುತ್ತಲ ಏನೂ ಇಲ್ಲ ಅಲ್ಲಿ ತಿರುಮಲದಲ್ಲಿ.
ತುಳಸಿ ಸಿಗ್ತಿರ್ಲಿಲ್ಲಂತೆ, ವೆಂಕಟೇಶ್ವರನಿಗೆ ಪೂಜೆ ಮಾಡೋದಕ್ಕೆ ಸಿಗ್ತಿರಲಿಲ್ಲ, ಹೂ ಇರಲಿಲ್ಲ. ಯಾವಾಗಲೂ ಒಂದು ಸಲ ಹೂ ತಂದು ಕೊಡಬೇಕು. ಅಂದರೆ ಬೈಲಲ್ಲಿ ನಿಂತ್ಕೊಂಡಂಥ ವಿಗ್ರಹ ಇದ್ದಂಗೆ ಇತ್ತದು. ವೆಂಕಟಗಿರಿಯಲ್ಲಿ ಭಗವಂತ ನಿಂತಿದ್ದಾನೆ, ನೋಡ್ಕೊಳ್ಳೋಕೆ ಯಾರೂ ಇಲ್ಲಲ್ಲ ಅಂಥೇಳಿ ದಿನ ಯಾರಾದರೂ ತುಳಸಿ ಹೂ ಕೊಡೋ ಹಂಗೆ ವ್ಯವಸ್ಥೆ ಮಾಡೋಕ್ಕೆ ತಯಾರಿದ್ದೀರಾ ನೀವು ಅಂತ ಸಿಸ್ಟರ್ನ ಕೇಳಿದ್ರಂತೆ. ಇವ್ರ ಶಿಷ್ಯ ಒಬ್ಬ ಇದ್ದ, ಆನಂದ ಆಳ್ವಾರ್ ಅಂತ. ಆನಂದ ಅಂತ ಮುಂದೆ ಆಳ್ವಾರ ಅದು, ಆನಂದ ಆಳ್ವಾರ್. ನಾನು ಹೋಗ್ತೀನಿ ಸ್ವಾಮಿ ಅಂದ. ಅವನು ಎಷ್ಟು ಕಷ್ಟಪಟ್ಟ ಅಂತ ಬರೆದಿದ್ದಾರೆ. ತಿರುಪತಿಗೆ ಹೋದ ಅವನು, ಸಂಸಾರ ಸಮೇತ ಹೋದ. ಇಳ್ಕೊಳ್ಳೋಕೆ ಜಾಗ ಇಲ್ಲ ಅಲ್ಲಿ ಗುಡ್ಡದ ಮೇಲೆ, ಏನೇನೂ ಇಲ್ಲ, ದೇವಸ್ಥಾನ ಬಿಟ್ಟರೆ ಇಂತೇನೂ ಇಲ್ಲ ಅಲ್ಲಿ. ಅಲ್ಲೊಂದು ಗುಡಿಸಲು ಹಾಕ್ಕೊಂಡು ಇದ್ಕೊಂಡು ತಾನೇ ತುಳಸಿ ತೋಟ ಮಾಡಿದ, ಹೂವಿನ ತೋಟ ಮಾಡಿ ಅಲ್ಲಿಂದ ಅದಕ್ಕೆ ತಾನು ದಿನಾಲೂ ನಿತ್ಯ ಪೂಜೆ ಮಾಡಬೇಕು, ವಿಗ್ರಹಕ್ಕೆ ತುಳಸಿ ಹೂವಿನ ಮಾಲೆ ಹಾಕಬೇಕು. ಆವತ್ತಿನಿಂದಾನೇ ಶ್ರೀ ವೈಷ್ಣವರ ಪೂಜೆ ಶುರುವಾಯಿತು. ಹೀಗಾದರೂ ಕೂಡ ತಿರುಪತಿ ಅಂತ ನೋಡಿದಾಗ ಪೂಜೆ ಶ್ರೀ ವೈಷ್ಣವ ಪಂಥದಿಂದನೇ ಆಗುತ್ತೆ. ಅಲ್ಲಿ ಯಾರೂ ಇರಲಿಲ್ಲ ನೋಡ್ಕೊಳ್ಳೋಕ್ಕೆ. ಈ ಆನಂದ ಆಳ್ವಾರ್ ಹೋಗಿ ಅಲ್ಲಿ ಹೂ ತೋಟ ಮಾಡೋಕ್ಕೆ ಶುರು ಮಾಡಿದರು, ಪೂಜೆ ಮಾಡೋಕ್ಕೆ ಶುರು ಮಾಡಿದರು ಅಂತ ಹೇಳಿ ಆಗುವಲ್ಲಿ ನಿಲ್ಲಿಸೋಣ. 11:20 ಆಯಿತು. ನಮಸ್ಕಾರ. ನಾಳೆ ಮತ್ತೆ ಮುಂದುವರ್ಸೋಣ.